ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಉದಯ್ ಇಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ನಮ್ಮ ಎಲೆಕ್ಷನ್ ಬರ್ತಾ ಇದೆ, ಲೋಕಸಭಾ ಎಲೆಕ್ಷನ್ 2024. ನಾವೆಲ್ಲ ಏನು ಅಂದರೆ ಮೇಲ್ವರ್ಗದ ಜನ ನಾವು ಒಂದು ವೋಟ್ ಬ್ಯಾಂಕ್ ಆಗಬೇಕು ಅಂತಂದರೆ ಬ್ರಾಹ್ಮಣರು ಇರ್ಬೋದು, ಲಿಂಗಾಯತ ಇರ್ಬೋದು, ಮೇಲ್ವರ್ಗದ ಜನ ಸುಮಾರು 65-70% ಇದ್ದೀವಿ. ನಾವು ವೋಟ್ ಬ್ಯಾಂಕ್ ಆಗಿಬಿಟ್ರೆ ದೇಶ ಸಮೃದ್ಧಿ ಆಗುತ್ತೆ. ದೇಶಭಕ್ತರೇ ಇದಾಗ ರೂಲು ನರೇಂದ್ರ ಮೋದಿನ ಮತ್ತೊಮ್ಮೆ ಗೆಲ್ಲಿಸ್ಬೋದು. ನರೇಂದ್ರ ಮೋದಿ ಬಿಡಿ 400 ಸೀಟ್ ತಗೊಂಡು ಗೆಲ್ತಾರಂತೆ ಅಂತ ಅಂದ್ಬಿಟ್ಟು ಎಲ್ಲ ಇಂಟರ್ನ್ಯಾಷನಲ್ ಮೀಡಿಯಾಗಳು ಮತ್ತು ಸನ್ನಿವೇಶಗಳು ಹಾಗೇ ಇದೆ. ಇಂಥ ಸಂದರ್ಭದಲ್ಲಿ ರಾಜಕೀಯವಾಗಿ ಮಾತಾಡಿ ಅಂತ ನಮಗೆ ಬಹಳ ಒತ್ತಡ ಇದೆ, ಬಹಳ ಪ್ರೆಷರ್ ಇದೆ, ಬಹಳ ಬೇಡಿಕೆ ಇದೆ. ಅದರಿಂದ ರಾಜಕೀಯವಾಗಿ ಈ ಎಪಿಸೋಡನ್ನ ಮೀಸಲಾಗಿಡ್ತಾಯಿದ್ದೀವಿ. ಬನ್ನಿ, ಈ ರಾಜಕೀಯವಾಗಿ ಮೀಸಲಾಗಿಡಬೇಕು ಅಂತಂದರೆ 2024ನೇ ಇಸ್ವಿ ಆಗಲೇ ಜನವರಿ ಕಳೆದು ಹೋಯಿತು. ನಮಗೆ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಇನ್ನು 3-4 ತಿಂಗಳಲ್ಲಿ ಲೋಕಸಭೆ ಎಲೆಕ್ಷನ್ ಬರುತ್ತೆ. ಲೋಕಸಭೆ ಎಲೆಕ್ಷನ್ ಬಂದರೆ 2014ರಲ್ಲಿ ಜನ ಬಹುಮತದೊಂದಿಗೆ ನರೇಂದ್ರ ಮೋದಿನ ಗೆಲ್ಲಿಸಿದ್ರು. ನರೇಂದ್ರ ಮೋದಿ ಗೆದ್ದಾಗ ಮೇಯ್ನ್ ಏನಿತ್ತು ಥೀಮು ಅಥವಾ ವೋಟಿಂಗ್ ವಿಷಯ ಏನಿತ್ತು, ಎಲೆಕ್ಷನ್ ವಿಷಯ ಏನಿತ್ತು ಅಂತ ಯೋಚನೆ ಮಾಡೋದಾದರೆ 2G ಸ್ಪೆಕ್ಟ್ರಮ್ ಅಂತೆ, ಕೋಲ್ ಹಗರಣ ಅಂತೆ, ಕಾಮನ್ವೆಲ್ತ್ ಹಗರಣ ಅಂತೆ, ಅದೇನೋ 120 ಹಗರಣಗಳು. ಏನೂ ಕೆಲಸ ಮಾಡದೇ ಇರೋರು ಸಾವಿರಾರು ಕೋಟಿ, ಲಕ್ಷಾಂತರ ಕೋಟಿ. ನಮಗೆ ನೋಡಿ, ಬಡವರು ಅಂತ ನಾವು ಅಂತೀವಿ. ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು ಅಂದರೆ 3 ತಿಂಗಳಿಂದ ಪ್ಲ್ಯಾನ್ ಮಾಡ್ಕೋತೀವಿ. ಊಟ ಬಟ್ಟೆ ಕಟ್ಟಿ ಇನ್ಕಮ್ ಟ್ಯಾಕ್ಸ್ ಕಟ್ತೀವಿ. ಈ ದುಡ್ಡನ್ನ ಹೊಡೆದು 140 ಕೋಟಿ ಜನ ಈ ಥರದಲ್ಲಿ ಒಂದು ಸುಮಾರು 20 ಕೋಟಿ ಜನ ಟ್ಯಾಕ್ಸ್ ಕಟ್ತಾರೆ ಅಂದರು. ಹೊಡೆದು ಕೆರ್ಕೊಂಡು ಏನಾಗಿದೆ, ಏನೂ ಕೆಲಸ ಮಾಡದೆ 4th ರಿಚೆಸ್ಟ್ ಪರ್ಸನ್ ಇನ್ನು ನಮ್ಮ ರಿಮೋಟ್ ಕಂಟ್ರೋಲು. ಹೇಗೆ ಸಾಧ್ಯ? ಇದು ಕಾಂಗ್ರೆಸ್ನವ್ರು ಮಾತ್ರ ತಿಳಿದಿರೋ ವಿದ್ಯೆ. ಕಾಂಗ್ರೆಸ್ನ ದೇಶನ ಸ್ಟ್ರಾಂಗ್ ಮಾಡಬೇಕು ಅನ್ನೋದು ಇವ್ರಿಗೆ ಅನ್ಸೋದೇ ಇಲ್ವಾ ಅಂದರೆ ಪ್ರತಿ ಬಡವ್ರಿಗೂ ಹೇಗೆ ಜಾಸ್ತಿ ದುಡ್ಡು ಮಾಡಬೇಕು ಅನ್ನೋದು ಹೇಳ್ಕೊಡ್ಬೇಕು. ದಯವಿಟ್ಟು ಹೇಳ್ಕೊಡಿ ಸ್ವಾಮಿ. ನೀವು ಆ ಥರ ಕಾಂಗ್ರೆಸ್ನವ್ರು ಯಾರ್ಯಾರಿದ್ದೀರಾ, MLAಗಳಿದ್ದೀರಾ, MP ಗಳಿದ್ದೀರಾ, ಸ್ಟೇಟ್ ಗೌರ್ಮೆಂಟಲ್ಲಿ ಮಂತ್ರಿಗಳಾಗಿರೋರಿದ್ದೀರಾ, ಮುಖ್ಯಮಂತ್ರಿಗಳಾಗಿರೋರಿದ್ದೀರಾ, ಸೆಂಟ್ರಲ್ ಗೌರ್ಮೆಂಟಲ್ಲೂ ಮುಖ್ಯಮಂತ್ರಿಗಳಾಗಿದ್ದವರಿದ್ದೀರಾ, ಪ್ರಧಾನಮಂತ್ರಿ ಆಗಿದ್ದವರು ಇದ್ದಾರೆ. ಏನು ಅಂತಂದರೆ, ಯಾಕೆ ನೀವು ನಮ್ಮ ದೇಶವನ್ನು ಬಡದೇಶ ಅಂತ ಕರೀತೀವಿ? ಒಂದೇ ಸರಿ ಶ್ರೀಮಂತನ ಮಾಡ್ಬೋದಲ್ಲ. ಆ ವಿದ್ಯೆ ಏನು ಬರೀ ನಿಮ್ಮಲ್ಲಿ ಮಾತ್ರ ಇಟ್ಕೊಂಡ್ರೆ ಸಾಲದು. ಬನ್ನಿ, ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಬಡವ್ರಿಗೂ ವಿದ್ಯೆನ ಹೇಳ್ಕೊಡಿ. ನಮ್ಮ ದೇಶ ಶ್ರೀಮಂತ ಆಗಲಿ. ಅಮೆರಿಕಕ್ಕೂ ಶೆಡ್ ತಟ್ಟೋಣ ಸ್ವಾಮಿ. ಯಾಕೆಂದರೆ ಜಾಸ್ತಿ ಬುದ್ಧಿವಂತರು ನಮ್ಮ ದೇಶದಲ್ಲೇ, ಇಡೀ ಪ್ರಪಂಚದಲ್ಲಿ. ಹಾಗಾಗಿ ನಾವು ಈ ಎಪಿಸೋಡನ್ನ ರಾಜಕೀಯಕ್ಕೆ ಮೀಸಲಾಗಿಡ್ತೀವಿ. ರಾಜಕೀಯವಾಗಿ ಮೀಸಲಾಗಿಡಬೇಕು ಅಂತಂದರೆ ನೋಡಿ, ರಾಹುಲ್ ಗಾಂಧಿಯವರು ಕರ್ನಾಟಕ ಅಸೆಂಬ್ಲಿ ಎಲೆಕ್ಷನ್ ಆದಾಗ ಅವರು ಜೋಡೋ ಕಾರ್ಯಕ್ರಮ ಅಂತ ಅಂದ್ಬಿಟ್ಟು ಅದೇನೋ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಹೋದ್ರಂತೆ. ಇರಲಿ, ಅದು ಎಷ್ಟು ಸಕ್ಸಸ್ಸು ಎಷ್ಟು ಫೇಲ್ಯೂರು ಅನ್ನೋದ್ರ ಬಗ್ಗೆ ನಾನು ವಿಶ್ಲೇಷಣೆ ಮಾಡೋಕ್ಕೆ ಹೋಗಲ್ಲ. 100% ಫೇಲ್ಯೂರು. ಯಾಕೆ ಅಂದರೆ ರಾಹುಲ್ ಗಾಂಧಿಯವರು ಅವ್ರಿಗಿರ್ತಕ್ಕಂಥ ರಾಜಕೀಯವಾಗಿ ಅವರು ಇರಬೇಕು ಅಂತಂದರೆ ಅವ್ರ ಎಕ್ಸಿಸ್ಟೆನ್ಸು, ಅವ್ರ ಇರುವಿಕೆ, ರಾಜಕೀಯದಲ್ಲಿ ಇರತಕ್ಕಂಥ ಒಂದೇ ಒಂದು ಯೋಗ್ಯತೆ ಏನು ಅಂದರೆ ಪ್ರಧಾನಮಂತ್ರಿ ರಾಜೀವ್ ಗಾಂಧಿಯವರ ಮಗ, ಸೋನಿಯಾ ಗಾಂಧಿಯವರು ರಿಮೋಟ್ ಕಂಟ್ರೋಲ್ ಅಂತ ಹೇಳ್ತೀವಿ, ಅವ್ರ ಮಗ. ಇದೊಂದೇ ಸಾಕ. 140 ಕೋಟಿ ಇರ್ತಕ್ಕಂಥ ಜನಸಂಖ್ಯೆ ಇರ್ತಕ್ಕಂಥ ಪ್ರಜಾಪ್ರಭುತ್ವನ ಆಳ್ವಿಕೆ ಮಾಡೋದಕ್ಕೆ ಇದೊಂದೇ ಸ್ಟಿಕ್ ಸಾಕ. ಇದೊಂದನ್ನೇ ಇಟ್ಕೊಂಡು ನಾವು ಅವ್ರನ್ನ ಪ್ರಧಾನಮಂತ್ರಿ ಮಾಡ್ಬೋದಾ? ಅವ್ರು ಎಷ್ಟು ಪ್ರಬುದ್ಧರು ಅಂತ ಯೋಚನೆ ಮಾಡೋಕ್ಕೆ ಹೋದಾಗ ಬನ್ನಿ ಒಂದೊಂದೇ ವಿಷಯ ಹೇಳ್ತೀವಿ. ರಾಜಕೀಯವಾಗಿ ಬಹಳ ಅಪ್ರಬುದ್ಧರಿದ್ದಾರೆ. ಭಾಳ ಬೆಳವಣಿಗೆ. ಅವನು ಪಪ್ಪು ಅಂತ ಕರಿತೀವಿ ನಾವು. ಪಪ್ಪು ಅಂದರೆ ನಮ್ಮನೆ ನೋಡೋಕ್ಕೆ ಮುದ್ದಾಗಿರ್ತಕ್ಕಂಥ ಮಗು, ಆದರೆ ಬುದ್ಧಿಶಕ್ತಿ, ಬ್ರೈನ್ ಡೆವಲಪ್ಮೆಂಟೇ ಇರೋದಿಲ್ಲ. ಇದೇನು ಅಂದರೆ ಆನುವಂಶಿಕವಾಗಿ ಬಂದಿದೆ. ಇದು ಬ್ರೈನ್ ಡೆವಲಪ್ಮೆಂಟು, IQ ಇಲ್ಲದೆ ಇರೋದು ಆನುವಂಶಿಕವಾಗಿದೆ. ಏನು ಅಂದರೆ ನಾನು ಹಿಂದಿನ ಎಪಿಸೋಡಲ್ಲಿ ಹೇಳಿದ್ದೀನಿ, ಕಳ್ಳ ಮಳ್ಳ ಅನ್ನೋ ವರ್ಡ್ಗಳನ್ನ ಉಪಯೋಗಿಸಿದೆ. ಜವಾಹರ್ಲಾಲ್ ನೆಹರು ಕಳ್ಳ, ಮಹಾತ್ಮ ಗಾಂಧಿ ಮಳ್ಳ ಅಂತ ಅಂದ್ಬಿಟ್ಟು. ತಪ್ಪೋ ಸರಿ ವಿವೇಚನೆಗೆ ಬಿಡ್ತೀನಿ. ಏನು ಅಂತಂದರೆ, ಒಬ್ಬರು ಮಹಾತ್ಮ ಗಾಂಧಿ ಮಾಸ್ ಲೀಡರ್. ಅವ್ರು ಒಂದು ಕರೆ ಕೊಟ್ಟರೆ 2000-3000 ಜನ ಸೇರ್ತಿದ್ರು. 1930ನೇ ದಶಕದಲ್ಲಿ ನಾನು ಹೇಳ್ತಿರೋದು. ಆವಾಗಿನ 1000 ಜನ, ಇವಾಗಿನ 2 ಲಕ್ಷ ಜನ, 5 ಲಕ್ಷ ಜನಕ್ಕೆ ಸಮ ಅಷ್ಟು ಜನ ಸೇರ್ತಿದ್ರಂತ ಒಂದು ಕರೆ ಕೊಟ್ಟರೆ. ಮತ್ತು ಅವ್ರಿಗೆ ಬದುಕು ಸಾಗಿಸೋದಕ್ಕೆ ಮತ್ತು ಓಡಾಡೋದಕ್ಕೆ ಕಾಸು ಬೇಕಿತ್ತು. ಹಾಗಾಗಿ ಏನಾಯಿತು, ಒಬ್ಬರು ಕಾಸಿರೋರನ್ನ ಫ್ರೆಂಡ್ಶಿಪ್ ಮಾಡಿಕೊಂಡ್ರು. ಆ ಕಾಸಿರೋ ಫ್ರೆಂಡೇ ಜವಾಹರ್ಲಾಲ್ ನೆಹರು. ಹಾಗಾಗಿ ಅವ್ರನ್ನ ಕಳ್ಳ ಮತ್ತು ಮಹಾತ್ಮ ಗಾಂಧಿನ ಮಳ್ಳ ಅಂತ ಹೇಳ್ತಿದ್ವಿ. ಮಹಾತ್ಮ ಗಾಂಧಿ ಅಂತ ವರ್ಡ್ ಯೂಸ್ ಮಾಡಲ್ಲ ಅಂತ ಹೇಳಿದ್ದೆ, ಬಾಯಿ ತಪ್ಪು ಬಂದುಬಿಟ್ಟಿದೆ ಅದು. ಯಾಕೆಂದರೆ 70 ವರ್ಷದಲ್ಲಿ ನಮ್ಗೆ ಇದೇ ಥರ ವಿದ್ಯಾಭ್ಯಾಸ, ಸ್ಕೂಲ್ ಎಜುಕೇಷನ್ ಎಲ್ಲ ಇದು ಮಾಡಿರೋದ್ರಿಂದ ನಮಗೆ ಬ್ರೈನ್ ವಾಶ್ ಮಾಡಿಬಿಟ್ಟಿದ್ದಾರೆ. ಗಾಂಧಿ ಅಂದರೆ ಮಹಾತ್ಮ ಗಾಂಧಿ ಅಂತ ಹೇಳೋಂಗೆ.
ಸಾರಿ, ಬರೀ ಜವಾಹರ್ಲಾಲ್ ನೆಹರು ಮತ್ತು ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ, ಕಳ್ಳ ಮಳ್ಳ ಇವರಿಬ್ಬರು ಎಷ್ಟರ ಮಟ್ಟಿಗೆ ಇದು ಮಾಡಿದ್ರು ಅಂತಂದರೆ, ಕಾಂಗ್ರೆಸ್ ನೋಡಿ ಹುಟ್ಟಾಕಿದಾಗ 1885 ಇಸ್ವಿನಲ್ಲಿ ಕಾಂಗ್ರೆಸ್ನ ಹುಟ್ಟಾಕಿದ್ರಂತ. ಅದು ಯಾರೋ ಬೇರೆ ದೇಶದವನು ಹುಟ್ಟಾಕಿದ್ದು, ಹ್ಯೂಮ್ಸ್ ಅಂತಲೇ ಏನೋ ಹೇಳ್ತಾರೆ ಅವನು. 1885 ಯಾವಾಗ ಸ್ವಾತಂತ್ರ್ಯ ತಗೊಳುತ್ತೆ ಕಾಂಗ್ರೆಸ್ನ ವಿಸರ್ಜನೆ ಮಾಡಿ ಅಂತ ಹೇಳ್ತಾರೆ. ನಮ್ಮ ಕಾಂಗ್ರೆಸ್ನವ್ರು ವಿಸರ್ಜನೆ ಮಾಡೋದೇ ಇಲ್ಲ. ಯಾಕೆ ಮಾಡೋದಿಲ್ಲ ಅಂದರೆ, ಅಧಿಕಾರ ಹೇಗೆ ಪಡ್ಕೋಬೇಕು, ಅಧಿಕಾರ ಪಡ್ಕೋಬೇಕು ಅಂದರೆ ತಮ್ಮ ಶಕ್ತಿ, ತಮ್ಮ ಬುದ್ಧಿವಂತಿಕೆ, ದೇಶಭಕ್ತಿಯಿಂದ ಪಡ್ಕೊಳ್ಳೋದು ಬೇರೆ ಮಾತದು. ಅದು ನಿಜವಾಗಿ ಬೆಳೀತಕ್ಕಂಥ ಒಂದು ಉದಾಹರಣೆ. ಆದರೆ ಅಷ್ಟು ಶಕ್ತಿ ಇರಲ್ಲ, ಅಷ್ಟು ಬುದ್ಧಿಶಕ್ತಿ ಇರಲ್ಲ, ಅಷ್ಟು ದೇಶಭಕ್ತಿ ಇರೋದಿಲ್ಲ. ಆದರೂ ಬೋಳಿನ ಕಾಳಿ ಮಾಡಿ ಹೆಂಗೋ ಅಧಿಕಾರ ಪಡಿಬೇಕು. ಭೋಗದ ವಸ್ತು ಇದು. ಏನು ಅಂತಂದರೆ ಅಧಿಕಾರ ಎಂಜಾಯ್ ಮಾಡೋದಕ್ಕಿರೋದು. ಅಧಿಕಾರ ಎಂಜಾಯ್ಮೆಂಟ್ ಅಂದರೆ ದುಡ್ಡು ಮಾಡ್ಕೋಬೋದು. ದುಡ್ಡು ಮಾಡ್ಕೊಂಡ್ರೆ ಹೆಣ್ಣು, ಸೌಲಭ್ಯಗಳು, ಏರೋಪ್ಲೇನ್ ಹೊಡ್ತಕ್ಕಂಥ ಫೆಸಿಲಿಟಿ, ಪ್ರಪಂಚದಲ್ಲಿರ್ತಕ್ಕಂಥ ವೈಭವಯುಕ್ತ ಹೋಟೆಲ್ಗಳಲ್ಲಿ ವಾಸ್ತವ್ಯ, ಇದೆಲ್ಲ ಸಿಗತ್ತೆ ಅಂದ್ಬಿಟ್ಟು ಏನು ಮಾಡ್ತಾರೆ ಇವರು, ಬೋಳಿನ ಕಾಳಿ ಮಾಡಿ ಅಧಿಕಾರ ಮಾಡಿಬಿಟ್ರು. 65 ಜವಾಹರ್ಲಾಲ್ ನೆಹರು ನೋಡಿ 47ನೇ ಇಸ್ವಿಯಿಂದ 64ನೇ ಇಸ್ವಿವರೆಗೂ ಅಧಿಕಾರ ಮಾಡ್ತಾರೆ. 17 ವರ್ಷ ಯಾರು ಇದೇ ಇರಲ್ಲ, ಚಾಲೆಂಜ್ ಮಾಡೋರೇ ಇರಲ್ಲ. ಅಂಥ ಇದರಲ್ಲಿ ನೋಡಿ ಚಾಲೆಂಜ್ ಮಾಡ್ತಾರೊಬ್ಬರು, ಯಾರು ಅಂತಂದರೆ ಅವರೇ ನಾನಾಜಿ ದೇಶ್ಮುಖ್. ಒಂದು ದೇಶ, ಒಂದು ಬಾವುಟ, ಒಂದು ಪ್ರಧಾನಿ ಆಗಿದ್ದರೆ ಮಾತ್ರ ದೇಶ ಸ್ಟ್ರಾಂಗ್ ಆಗಿರುತ್ತೆ. ಏಕ ಪ್ರಧಾನ್ ಏಕ ನಿಶಾನ್ ಅಂತ ಹೇಳ್ತಾರೆ ಅವರು.